ಇಲ್ಲಿ ಮುಂದೆ ಅಲ್ಲಿ ಭೂಮಿಗಳ ಎಷ್ಟೋ ಭೂಮಿಗಳು ವಶಪಡಿಕೊಂಡಿದ್ದಾರೆ. ಬಿದ್ದ ಜಾತಿಗಳದ್ದು ಕೆಳಜಾತಿ ದಲಿತರ ಭೂಮಿ ಕಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಇಲ್ಲ. ಕೇವಲ ಇವ್ರು ಏನು ಬಂದು ಹೇಳಿದ ಸಾವಿರಾರು ಎರೆಗಳು ನಾನು ಹೂತಿದ್ದೀನಿ ಅಂತೇಳಿ ಅದಕ್ಕೆ ಇವರೆಲ್ಲ ಕಾರಣೀಕರ್ತರು ಅಂತೇಳಿ ಕೇವಲ ಈ ಒಂದು ಪಾಯಿಂಟ್ ಮೇಲೆ ಇವತ್ತು ಜಬರ್ದಸ್ತಾಗಿ ಅದರ ವಾರ್ತೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದರೆ ಇದ್ರ ಹಿಂದಿದ್ದಂಥವರು, ಇದನ್ನು ಮಾಡಿಸಿದವರು, ಈ ಹೋರಾಟಗಾರರು, ಇವ್ರಿಗೆ ಶಿಕ್ಷೆ ಆಗ್ಬೇಕಂತ ಅವ್ರು ಕೇಳ್ತಾ ಇದ್ದಾರೆ. ನಾನು ಒಬ್ಬನೇ ಆಗಿರ್ಬೇಕಪ್ಪ ಜೈಲಿನಲ್ಲೇ, ಅವರು ಬರಲಿ ನನ್ನ ಜೊತೆಗೆ ಅಂತ ಕರಿತಾ ಇದ್ದಾರೆ. ಇವರೊಂದಿಗೆ ಇನ್ನೊಂದು ಹೆಸರು ಬರ್ತಾ ಇದೆ, ಮತ್ತೊಂದು ಪ್ರಕಾಶ್ ರೈ, ತಮಿಳಿನವನು. ತಮಿಳಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ತಮಿಳು, ತೆಲುಗು, ಕನ್ನಡ ಎಲ್ಲ ಭಾಷೆಗಳಲ್ಲಿ ಸಿನಿ ರಂಗದಲ್ಲಿ ಕೆಲಸ ಮಾಡೋಂಥ ಪ್ರತಿಭಾವಂತ ನಟ. ಮತ್ತು ಅದರಲ್ಲೂ ಮೂಲತಃ ಈ ಸನಾತನವಾದಿಗಳ ವಿರೋಧವಾಗಿ ಮಾತಾಡುವಂಥ ಒಬ್ಬ ವಿಚಾರವಾದಿ. ನಾವು ಇಲ್ಲಿವರೆಗೆ ಏನು ಹೇಳ್ತಾ ಇದ್ದೀವಿ, ಇದರಲ್ಲಿದ್ದವ್ರು ಯಾರಪ್ಪ, ತಿಮ್ರೋಡಿಯವರು ಯಾರು, ಅವರು ಸನಾತನಿನ. ಮತ್ತೇನವರು, ಅವರು BJPಗರು, ಅವರು ಸನಾತನ. ಇಲ್ಲಿದ್ದಂಥವ್ರು ಎಲ್ಲರೂ ಸನಾತನಿಗಳಿದ್ದಾಗ ಅವರು ಧರ್ಮಸ್ಥಳದ ವಿರೋಧ ಯಾಕೆ ಮಾಡ್ತಾರಪ್ಪ? ದೈವಿ ಭಕ್ತರವರು, ಎದ್ದ ತಕ್ಷಣ ಮಂಜುನಾಥ್ ನೆನೆಸುವಂಥವರು. ಅವ್ರ ಇಡೀ ಜೀವನವನ್ನು BJP ಮತ್ತು RSS ಮತ್ತು ವಿಶ್ವ ಪರಿಷತ್ಕಾಗಿ ತಮ್ಮ ಜೀವನ ಸವಿಸಿದಂಥವ್ರು ಅಂತ ಹೇಳೋದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗ ಅವ್ರ ಜೊತೆಗೆ ಇನ್ನೊಂದು ಕೂಡಿದ ಹೆಸರು ಪ್ರಕಾಶ್ ರಾಜ್. ಇವರ ಜಾತ್ಯತೀತರಂತಿರೋ, ವಿಚಾರವಾದಿಗಳಂತಿರೋ, ಕಮ್ಯುನಿಸ್ಟ್ ಅಂತಿರೋ ನಿಮಗೆ ಬಿಟ್ಟಂಥ ವಿಷಯ. ಅವರು ತೊಗೊಂಡು ಇದಕ್ಕೆ 200 ಕೋಟಿ ರೂಪಾಯಿ ಬಂದವು ನಮಗೆ ಬಜೆಟ್. ಅದು ಯಾರು ಕೊಟ್ಟರು 200 ಕೋಟಿ ರೂಪಾಯಿ? ಎಲ್ಲಿದು ಬಂತು, ಹೆಂಗೆ ಬಂತು, ಏನು ಇವರು ಉತ್ತರ ಕೊಡಬೇಕಾಗಿದೆ. ಹೇಳಿದ್ರು ಇಲ್ಲವೋ ಅಂತೇಳಿ. ಮತ್ತು ಫೋನ್ದಲ್ಲಿ ಹೇಳಿದ್ರಂತ ಪ್ರಕಾಶ್ ರಾಜ್ ಇವರಿಗೆ ಚೆನ್ನೈಗ, ಇಲ್ಲ ಮಟ್ಟಣ್ಣವ್ರು ಹೆಂಗೆ ಹೇಳ್ತಾರೆ ಕೇಳ್ಕೊಂಡು ಹೋಗಪ್ಪ ಅಂತೇಳಿ. ಇವೆಲ್ಲ ಅಂಥ ಗಂತೆಗಳ ಸಂತೆ ಅಂತ ಅನಿಸ್ಲಿಕ್ಕಿಲ್ವಾ? ಬಟ್ ಸತ್ಯನೂ ಇರ್ಬೋದೇನೋ. ಯಾಕಂದ್ರೆ ಹೋರಾಟಗಾರರು ಸಹಿತ ಇದ್ದಿದ್ರಲ್ಲಿ ಅನುಕೂಲವಸ್ತರಿದ್ದಾರೆ. ಮತ್ತು ಅವ್ರಿಗೆ ಇನ್ನೊಂದಿಲ್ಲ ಪ್ರಶ್ನೆ ಭಾಳ ಸಲ ಕೇಳುವಂಥದ್ದು, ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಆ ದೇವರ ಹೆಸರು ಕೆಡಿಸುವಂಥ ಕೆಲಸವನ್ನು ಅವ್ರು ಯಾಕೆ ಮಾಡ್ತಾರೆ ಅನ್ನೋದು ಇಲ್ಲಿ ಉತ್ತರ ಬೇಕಾಗಿದೆ. ಹೌದು, ಅಲ್ಲಿದ್ದಂಥ ಆ ಒಂದು ಆರಾಧನೆ ಮಾಡುವಂತಹ ಹೆಗ್ಗಡೆಯವ್ರ ಮೇಲೆ ಟಾರ್ಗೆಟ್ ಇರ್ಬೋದಿಲ್ಲ ಅಂತಲ್ಲ, ಆದರೆ ದೇವಾಲಯ ಮೇಲೆ